ಈ ಒಂದು ತರಗತಿಯಲ್ಲಿ ಕೆ.ಎಸ್. ನರಸಿಂಹಸ್ವಾಮಿ ಅವರು ಬರೆದಿರುವ ಇಕ್ಕಳ ಪದ್ಯ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಪದ್ಯ ಭಾಗಕ್ಕೆ ಹೋಗೋಕೆ ಮೊದಲು ಕವಿ ಪರಿಚಯವನ್ನ ನೋಡೋಣ. ಕನ್ನಡದ ಪ್ರಸಿದ್ಧ ಕವಿ, ಲೇಖಕ, ಬರಹಗಾರ, ಪ್ರೇಮಕವಿ ಎಂಬ ಬಿರುದಿಗೆ ಪಾತ್ರರಾಗಿರುವ ಕೆ.ಎಸ್. ನರಸಿಂಹಸ್ವಾಮಿ ಅವರ ಪೂರ್ಣ ಹೆಸರು ಕಿಕ್ಕೇರಿ ಸುಬ್ಬರಾವ್ ನರಸಿಂಹಸ್ವಾಮಿ. ಇವರು ಜನವರಿ 26, 1915ರಲ್ಲಿ ಜನಿಸಿದರು. ಇವರ ಸ್ಥಳ ಮಂಡ್ಯ ಜಿಲ್ಲೆಯ ಕೆ.ಆರ್. ಪೇಟೆ ತಾಲೂಕಿನ ಕಿಕ್ಕೇರಿ. ಇವರ ಕೃತಿಗಳು ಮೈಸೂರು ಮಲ್ಲಿಗೆ, ತೆರೆದ ಬಾಗಿಲು, ಐರಾವತ, ಉಂಗುರ, ನೆಲದನಿ, ಸಂಜೆ ಹಾಡು, ದುಂಡು ಮಲ್ಲಿಗೆ, ಮಲ್ಲಿಗೆಯ ಮಾಲೆ, ಮನೆಯಿಂದ ಮನೆಗೆ, ದಮಯಂತಿ ಇತ್ಯಾದಿ. ಪ್ರಶಸ್ತಿಗಳು: ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕುಮಾರ್ ಆಶಾನ್ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಗೊರೂರು ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ನಮ್ಮ ದೈನಂದಿನ ಬದುಕಿನಲ್ಲಿ ಅಂತರ್ಗತವಾಗಿರುವ ಅನೇಕ ಸಂಗತಿಗಳನ್ನು ಕವಿ ಇಕ್ಕಳ ಕವಿತೆಯಲ್ಲಿ ನಿರೂಪಿಸಿದ್ದಾರೆ. ಬದುಕನ್ನು ಕವಿ ನೋಡುವ ರೀತಿ ವಿಭಿನ್ನವಾಗಿದೆ. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಎನ್ನುವ ಸಾಲು ಮಾನವನಿಗೆ ಯಾವುದರಲ್ಲೂ ತೃಪ್ತಿ ಇರುವುದಿಲ್ಲ, ಅವನಿಗೆ ಅತೃಪ್ತಿಯೇ ಕಾಡುತ್ತಿರುತ್ತದೆ. ಇಂತಹ ಅಪರೂಪದ ವ್ಯವಸ್ಥೆಗೆ ಕೈಗನ್ನಡಿಯಾದ ಕವಿತೆ ಇಕ್ಕಳ. ಪದ್ಯವನ್ನು ಒಂದು ಬಾರಿ ಓದುತ್ತೇನೆ, ತದನಂತರ ಪದ್ಯದ ಸಂಪೂರ್ಣ ಸಾರಾಂಶವನ್ನ ತಿಳಿದುಕೊಳ್ಳೋಣ. ಪದ್ಯ ಇಕ್ಕಳ. ಕವಿ ಕೆ.ಎಸ್. ನರಸಿಂಹಸ್ವಾಮಿ. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು. ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಚಿಗುರು ಚಿನ್ನದ ನಡುವೆ ಹೂವ ಬಯಸುವರು, ಹೂಗಳ ಕಾಲದಲ್ಲಿ ಹಣ್ಣ ಹೊಗಳುವರು. ಹಣ್ಣಿನ ಗಾತ್ರ ಪೀಚು ಇಂದಿವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ನಿಂತವರ ಕೇಳುವರು ನೀನೇಕೆ ನಿಂತೆ, ಮಲಗಿದರೆ ಗೊಣಗುವರು ನಿನಗಿಲ್ಲ ಚಿಂತೆ. ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಓದಿದರೆ ಹೇಳುವರು ಮತ್ತೊಮ್ಮೆ ಬರೆಯೋ, ಬರೆದಿಡಲು ಬೆದಕುವರು ಬರವಣಿಗೆ ಸರಿಯೋ. ಇವರ ಬಯಕೆಗಳೇನೋ ಇವರದೇ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಪದ್ಯದ ಸಂಪೂರ್ಣ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಕವಿ ಕೆ.ಎಸ್. ನರಸಿಂಹಸ್ವಾಮಿಯವರು ಜನರ ವಿವಿಧ ಮನೋಭಾವಗಳನ್ನು ಕಾಲದ ಹಿನ್ನೆಲೆಯಲ್ಲಿ ಹೇಳುತ್ತಾ, ಜನ ಋತುಮಾನಗಳಿಗೂ ಸರಿಯಾಗಿ ಹೊಂದಿಕೊಳ್ಳಲಾರರೋ, ಚಳಿಗಾಲ ಬಂತೆಂದರೆ ಬಹಳ ಚಳಿ ಎಂದು ಬೇಸರಿಸಿಕೊಳ್ಳುವರು, ಬೇಸಿಗೆಯ ಬಿರು ಬಿಸಿಲಿಗೆ ಕೆಟ್ಟ ಬಿಸಿಲು ಎಂದು ಹೀಗಳೆಯುವರು, ಮಳೆ ಜಡಿ ಹಿಡಿದರೆ ಅಯ್ಯೋ ಬಿಡದಲ್ಲ ಶನಿ ಎಂದು ಬೈದುಕೊಳ್ಳುವರು. ಅಂತೂ ಇಂತೂ ಜನ ಮೆಚ್ಚುವ ವಸ್ತು ಇಲ್ಲಿಲ್ಲ ಎಂದು ಕವಿ ಜನರ ವಿವಿಧ ಮನೋಭಾವಗಳನ್ನು ಕಾಲದ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ. ಹಾಗೆ ಮುಂದುವರೆದು, ಪ್ರಕೃತಿಯಲ್ಲಿ ನಡೆಯುವ ಅದ್ಭುತಗಳನ್ನು ಕಂಡು ಸವಿಯದ ಮಾನವರು ಇಲ್ಲದ ಸಮಯದಲ್ಲಿ ತನಗೆ ಬೇಕಿರುವ ವಸ್ತುಗಳನ್ನು ಬಯಸುತ್ತಾರೆ. ಅಂದರೆ ಗಿಡದಲ್ಲಿ ಚಿಗುರು ಮೂಡುವ ಸಮಯದಲ್ಲಿ ಹೂವನ್ನು ಬಯಸುತ್ತಾರೆ, ಹೂ ಬಿಡುವ ಕಾಲದಲ್ಲಿ ಕಾಯಿಯನ್ನು ಬಯಸುತ್ತಾರೆ, ಕಾಯಿ ಬಿಡುವ ಕಾಲದಲ್ಲಿ ಹಣ್ಣನ್ನು ಬಯಸುತ್ತಾರೆ, ಹಣ್ಣು ಬಿಟ್ಟಾಗ ಹಣ್ಣಿನ ಗಾತ್ರ ಪೀಚು ಎಂದು ಟೀಕೆ ಮಾಡುತ್ತಾರೆ. ಒಟ್ಟಾರೆ ಜನರು ಮೆಚ್ಚುವ ವಸ್ತು ಇಲ್ಲಿಲ್ಲ ಎಂದು ಕವಿ ಮನುಷ್ಯನ ಗುಣದ ಬಗ್ಗೆ ತಿಳಿಸಿದ್ದಾರೆ. ಹಾಗೆ ಸಹನೆಯ ಗುಣವಿಲ್ಲದ ಮಾನವ ತಾಳ್ಮೆಯಿಂದ ಇರದೆ ನಿಂತವರನ್ನು
ನೀನೇಕೆ ನಿಂತೆ ಎಂದು ಪ್ರಶ್ನಿಸುವನು. ಮಲಗಿದರೆ ನಿನಗೆ ಜೀವನದ ಚಿಂತೆಯೇ ಇಲ್ಲ ಎಂದು ಗೊಣಗುವರು. ಈ ಸಮಾಜದ ಗೊಡವೆಯೇ ಬೇಡವೆಂದು ಓಡಿದರೆ ಏಕೆ ಓಡುವೆ ಎಂದು ಬೆನ್ನ ಹಿಂದೆಯೇ ಟೀಕೆ ಮಾಡುವರು. ಒಟ್ಟಾರೆ ಇವರು ಮೆಚ್ಚುವ ಹಾಗೆ ಇರಲು ಸಾಧ್ಯವಿಲ್ಲ ಎಂದು ಕವಿ ನಮ್ಮ ನಡುವೆ ಎಂತಹ ಜನ ಇದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಓದುವ ವಿಚಾರದಲ್ಲಿ ಓದಿದರೆ ಬರೆಯಲೇಬೇಕು ಎನ್ನುವರು. ಬರೆದಿಡಲು ಅದರಲ್ಲಿ ತಪ್ಪುಗಳನ್ನು ಹುಡುಕುತ್ತಾ ಬರವಣಿಗೆ ಸರಿಯೋ ಎನ್ನುವರು. ಒಟ್ಟಾರೆ ಇವರ ಬಯಕೆ ಏನಿರುವುದೋ ಏನೋ, ಬರಿಯ ಟೀಕೆ. ಹಾಗಾಗಿ ನಮ್ಮವರು ಮೆಚ್ಚುವ ವಸ್ತು ಈ ಜಗತ್ತಿನಲ್ಲಿ ಇಲ್ಲ ಎಂದು ಕವಿ ಮನುಷ್ಯನ ಅತೃಪ್ತಿಯ ಭಾವನೆಯ ಬಗ್ಗೆ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ದೈನಂದಿನ ಬದುಕಿನಲ್ಲಿ ಅಂತರ್ಗತವಾಗಿರುವ ಅನೇಕ ಸಂಗತಿಗಳನ್ನು ಕವಿ ಇಕ್ಕಳ ಕವಿತೆಯಲ್ಲಿ ನಿರೂಪಿಸಿದ್ದಾರೆ. ಬದುಕನ್ನು ಕವಿ ನೋಡುವ ರೀತಿ ವಿಭಿನ್ನವಾಗಿದೆ. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಎನ್ನುವ ಸಾಲು ಮಾನವನಿಗೆ ಯಾವುದರಲ್ಲೂ ತೃಪ್ತಿ ಇರುವುದಿಲ್ಲ, ಅವನಿಗೆ ಅತೃಪ್ತಿಯೇ ಕಾಡುತ್ತಿರುತ್ತದೆ. ಇಂತಹ ಅಪರೂಪದ ವ್ಯವಸ್ಥೆಗೆ ಕೈಗನ್ನಡಿಯಾದ ಕವಿತೆ ಇಕ್ಕಳ.